ಅವರನ್ನ ಸಮಾಜದ ವೈರಿಗಳು ಅಂತ ನಾನು ಮಾತನಾಡಕ್ಕಾಗಲ್ಲ. ಭ್ರಷ್ಟತನ ಇದೆ, ಆ ಭ್ರಷ್ಟತನವನ್ನ ಸಮರ್ಥಿಸ್ಕೊಳ್ತಿದ್ದಾರೆ. ಸಿಸ್ಟಮ್ ಹೀಗಿದೆ ಅಂತ ಹೇಳಿ, ಮತ್ತು ಸ್ವಾರ್ಥ ಇದೆ. ಆ ಸ್ವಾರ್ಥ ಎಲ್ಲರಲ್ಲೂ ಒಂದು ಪ್ರಮಾಣದಲ್ಲಿ ಇರುತ್ತೆ. ರಾಜಕಾರಣಿಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಇದೆ. ಅವ್ರನ್ನ ಖಂಡಿಸೋದು ನನ್ನ ಮುಖ್ಯ ಅಲ್ಲ, ಎಲ್ಲಿ ಅವರು ಎಡವಿದ್ರು ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಇವರೇ ಪಂಗಡಕ್ಕೆ ಸೇರಿದ್ರು ಸಹ ಕೇಣಿಗೆ ಇವರು 100ಕ್ಕೆ 1 ಭಾಗ ಕೂಡ ಹೆಲ್ಪ್ ಮಾಡಲಿಲ್ಲ. ಶತ್ರು ದೂರ ಇರಲಿಲ್ಲ. ದೇವೇಗೌಡರು ಸಿದ್ದರಾಮಯ್ಯ ಅಲ್ಲ, ಅಲ್ಲೇ ಇದ್ದ ಅನಂತಕುಮಾರ್ ಅವರು ಜೈಲಿಗೆ ಹೋದ್ರು, ಜೈಲಿನಿಂದ ಬಂದ್ರು. ಆಗ್ಲೂ ಸಹ ಅವರಿಗೆ ಸೂಕ್ಷ್ಮವಾಗಿ ಹೇಳಿದೆ, ನಾನು 4-5 ಸರಿ ಮೀಟ್ ಆಗಿರ್ತೀನಿ ಅವ್ರನ್ನ. ನೆಕ್ಸ್ಟ್ CM ಮಾಡೋದಾದ್ರೆ ಶೋಭಾ ಅವ್ರನ್ನ ಮಾಡಿ, ಮಕ್ಕಳನ್ನ ಹತ್ರ ಬಿಟ್ಕೊಳ್ತ. ಅಲ್ಲಿ ರಾಘವೇಂದ್ರ ಬಿಟ್ಕೊಂಡ್ರೆ ಏನಾಗ್ತಿಲ್ಲ. ರಾಘವೇಂದ್ರನ ಬಗ್ಗೆ ಯಾರು ಬೆರಳು ತೋರಿಸ್ತಾ ಇಲ್ಲ. ವಿಜಯೇಂದ್ರ ಆ ರಂಗದ ಮೇಲೆ ಬಂದಾಗ, ರಾಜಕೀಯ ರಂಗದ ಮೇಲೆ ಬಂದಾಗ ಈತನಿಗೆ ಎಳ್ಳಷ್ಟು ಕೂಡ ಪರಿಜ್ಞಾನ ಇದೆ ಅಂತ ಯಾರಿಗೂ ಅನ್ನಿಸ್ತಾ ಇರಲಿಲ್ಲ. ಅವರು ಆ ಜಾತಿ ಉಳಿಸ್ಕೊಂಡ್ಬಿಟ್ಟಿದ್ರೆ, ವ್ಯಕ್ತಿಯಾಗಿ ಪಕ್ಷ ಆಗಿ ಪಕ್ಷದ ಮುಖ್ಯಸ್ಥರಾಗಿ ಉಳಿಸ್ಕೊಂಡ್ಬಿಟ್ಟಿದ್ರೆ ಯಾವ ಕಡೆ ಯಾರು ವಿರೋಧಿಗಳು ಸಹ ಬೆರಳು ತೋರ್ಸಕ್ಕಾಗ್ತಾ ಇರಲಿಲ್ಲ. ಆದರೆ ಯಡಿಯೂರಪ್ಪನವರು IAS ಆಫೀಸರ್, ಸೀನಿಯರ್ IAS ಆಫೀಸರ್ಗಳಿಬ್ರು ಕಪ್ಪಾಳು ಕೊಡ್ದಿರೋದು ನನಗೂ. ಇವತ್ತು ಅವರೇ ಬೆಳೆಸಿದವರು. ಅವ್ರು ಏನು ಮಾಡ್ತಾ ಇದ್ದಾರೆ? ದೊಡ್ಡ ಹುಲಿ ಅಂತಿದ್ದ ವ್ಯಕ್ತಿ, ಹುಲಿ ಥರ ವರ್ತಿಸಿದ ವ್ಯಕ್ತಿ, ಹುಲಿ ಥರ ನಡ್ಕೊಂಡ ವ್ಯಕ್ತಿ ಇವತ್ತು 100ಕ್ಕೆ 100ರಷ್ಟು ಬೇಕಾಗ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ಯಡಿಯೂರಪ್ಪ ಅವ್ರನ್ನ ಕುರಿತು ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವ್ರು ಹೇಳೋದು ಇನ್ನೂ ಒರಟಾಗಿ ಬಹಳ ಜೋರ ಧ್ವನಿಯಲ್ಲಿ ಇವ್ರಿಗೆಲ್ಲ ರೇಗಬೇಕು. ಪ್ಲೀಸ್ ಒಂದು ಅರ್ಥ ಮಾಡ್ಕೊಳ್ಳಿ, ಇವರನ್ನೆಲ್ಲ ನಾನು ಹತ್ತಿರದಿಂದ ನೋಡಿದ್ದೀನಿ. ದೇವೇಗೌಡರು ಇರಬಹುದು, ಸಿದ್ದರಾಮಯ್ಯ ಇರಬಹುದು, ಯಡಿಯೂರಪ್ಪ ಇರಬಹುದು, ಕುಮಾರಸ್ವಾಮಿ ಇರಬಹುದು, ಶಿವಕುಮಾರ್ ಇರಬಹುದು, ಬಹಳ ಹತ್ತಿರದಿಂದ ನೋಡಿದ್ದೀನಿ. ನೋಡಿದಾಗ ಅವರು ಅನುಭವಿಸಿರೋ ತುಮುಲುಗಳು, ಪಟ್ಟಿರೋ ಯಾತನೆಗಳು ಸಹ ನನಗೆ ಗೊತ್ತಿದೆ. ಅವ್ರನ್ನ ಸಮಾಜದ ವೈರಿಗಳು ಅಂತ ನಾನು ಮಾತನಾಡಕ್ಕಾಗಲ್ಲ. ಭ್ರಷ್ಟತನ ಇದೆ, ಆ ಭ್ರಷ್ಟತನವನ್ನ ಸಮರ್ಥಿಸ್ಕೊಳ್ತಿದ್ದಾರೆ. ಸಿಸ್ಟಮ್ ಹೀಗಿದೆ ಅಂತ ಹೇಳಿ, ಮತ್ತು ಸ್ವಾರ್ಥ ಇದೆ. ಆ ಸ್ವಾರ್ಥ ಎಲ್ಲರಲ್ಲೂ ಒಂದು ಪ್ರಮಾಣದಲ್ಲಿ ಇರುತ್ತೆ. ರಾಜಕಾರಣಿಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಇದೆ. ಸೊ ಅದನ್ನ ಕುರಿತು ಹೇಳಬೇಕು. ಮತ್ತು ನಾನು ಹೇಳೋಕೆ ಹೋಗೋದೇನು ಅಂತ ಹೇಳಿದ್ರೆ, ಅವ್ರನ್ನ ಖಂಡಿಸೋದು ನನ್ನ ಮುಖ್ಯ ಅಲ್ಲ, ಎಲ್ಲಿ ಅವರು ಎಡವಿದ್ರು ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. BJP ಕಟ್ಟಿ ಬೆಳೆಸಿದವರು ಯಡಿಯೂರಪ್ಪ ಅಂತಾರೆ. ನೋ, ಅದಕ್ಕೆ ಅಡಿಪಾಯ ಹಾಕೊಟ್ಟವರು AK ಸುಬ್ಬಯ್ಯ. BJP ನಮ್ಮ ರಾಜ್ಯದಲ್ಲಿ ಜನತಾರಂಗದ ಕಾಲದಲ್ಲೇ ಸರ್ಕಾರದಲ್ಲಿ ಭಾಗಿಯಾಗಿತ್ತದು. ನಂತರ ಅದನ್ನ ಮನೆ ಕಟ್ಟಿದವರು, ಕಟ್ಟಡ ಕಟ್ಟಿದವರು ಖಂಡಿತವಾಗಿಯೂ ಯಡಿಯೂರಪ್ಪನವರೇ. ಮತ್ತು ಅಫ್ಕೋರ್ಸ್ ಸಪೋರ್ಟೆಡ್ ಬೈ RSS. ಅವರು ಕೂಡ RSS ನ ಒಪ್ಕೊಂಡು ಬಂದಿದ್ದವರು ಬಹಳ ಕಾಲ. ಅವರು ಒಂದೇನು ಅಂತ ಹೇಳಿದ್ರೆ, ಮಹಾ ಸಿಟ್ಟಿನ ಮನುಷ್ಯ. ಇವ್ರು ಯಾರೂ ಇಲ್ಲ ಅಷ್ಟು ಸಿಟ್ಟಿನ ಮನುಷ್ಯ. ಕಾರಣ ಏನು ಅಂತ ಹೇಳಿದ್ರೆ, ಆಗ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಮುಖ್ಯಮಂತ್ರಿಗಳಾಗೋಕ್ ಮುಂಚೆ ಅವರು ಸುಳ್ಳುಗಳು ಹೇಳ್ತಾ ಇರಲಿಲ್ಲ, ಹಗಲು ರಾತ್ರಿ ಕೆಲಸ ಮಾಡ್ತಿದ್ರು. ಅವ್ರ ನಂಬಿಕೆಗಳನ್ನ ನಾವು ಒಪ್ಕೊಳ್ಳಿ ಬಿಡ್ಲಿ, ಅದಕ್ಕೆ ಬದ್ಧರಾಗಿರ್ತಿದ್ರು. ಆದರೆ ನಂತರ CM ಆದರು. ನಿಮ್ಗೆಲ್ಲ ಗೊತ್ತಿಲ್ಲದಿರೋ ವಿಷಯಗಳೇನು ಅಂದರೆ, ಶಿಕಾರಿಪುರದಲ್ಲಿರೋ ಮುಸ್ಲಿಮರು ಅವತ್ತಿಂದ ಇವತ್ತುವರೆಗೂ ಅವ್ರನ್ನೇ ಬೆಂಬಲಿಸ್ತಿದ್ದಾರೆ. RSS ಇಂದ ಬಂದಿದ್ದಾರೆ ಅಂತ ಗೊತ್ತು, BJP ಮುಖ್ಯಮಂತ್ರಿ ಅಂತ ಗೊತ್ತು, ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಅವ್ರನ್ನ ಬೆಂಬಲಿಸಿದ್ದಾರೆ. ಮತ್ತು ಅವರು ಡೆಸಿಷನ್ನ ಎಷ್ಟು ಕಟ್ಟುನಿಟ್ಟಾಗಿ ತೆಗೆದುಕೊಳ್ತಿದ್ರು ಅಂದರೆ, ನನ್ನ ವಿರುದ್ಧ ದೈವ ಮಾನವ ಶ್ರೀ 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 ರವಿಶಂಕರ್ ಅವರು ಒಂದು ಕಂಪ್ಲೇಂಟ್ ಕೊಡಿಸ್ತಾರೆ. ಆಗ ಎನ್ಕ್ವೈರಿ ಬಹಳ ಜೋರಾಗಿ ನಡೆಸ್ತಾರೆ. ಅದು ಆಗ DG ಆಗಿದ್ದು ಅಜಯ್ ಕುಮಾರ್ ಸಿಂಗ್. ನನ್ನ ಫೋನ್ಗಳು, ಸ್ವಾಮೀಜಿ ಫೋನ್ಗಳು, ಒಂದು ಕಂಪ್ಲೇಂಟ್ ಕೊಟ್ಟಿರೋ ಅಲ್ಲಿರೋ ಅವರ ಆಶ್ರಮದಲ್ಲಿರೋ ಅವರ ಫೋನ್ಗಳು ಎಲ್ಲವನ್ನು ವೆರಿಫೈ ಮಾಡಿ, ಅವರು ಯಾವ ಕಾರಣಕ್ಕೂ ಏನು FIR ಆಗಿದ್ರು ಶ್ರೀಧರ್ ಅರೆಸ್ಟ್ ಮಾಡಬಾರ್ದು ಅಂತಾನೆ ಸೂಚನೆ ಕೊಡ್ತಾರೆ. ಮತ್ತು ನಾನು ಆಂಟಿಸಿಪೇಟರಿ ಬೇಲ್ ಕೂಡ ತಗೊಳ್ಳೋದಿಲ್ಲ. ಆಗ ನಿಮಗೆ ಆಶ್ಚರ್ಯ ಆಗಬಹುದು, ಅವ್ರಿಗೆ 1 ದಿನ ಆದರೂ ಈ ಅಗ್ನಿ ಶ್ರೀಧರ್ನ ಈ ವಿಷಯದಲ್ಲಿ ಜೈಲಿಗೆ ಕಳಿಸು 1 ದಿನ ಅಂತ ದುಂಬಾಲ್ ಬಿದ್ದಿದ್ದವರು ಆಡ್ವಾಣಿ ರಾಷ್ಟ್ರೀಯ ನಾಯಕರು. ಬಟ್ ಅದಕ್ಕೆ ಸೊಪ್ಪು ಕೂಡ ಹಾಕಲ್ಲ ಇವರು. ಕೇಣಿಯ ವಿರುದ್ಧ ನಾವು ಹೋರಾಟ ಮಾಡ್ತಿರ್ತೀವಿ. ಹೋರಾಟ ಮಾಡ್ತಿದ್ದಾಗ ಒಂದು ಹೇಳ್ತೀನಿ, ಇವರು ಲಿಂಗಾಯತರು, ಅವ್ರನ್ನ ಕುರುಬರು, ಇವ್ರನ್ನ ಒಕ್ಕಲಿಗರು, ಅವ್ರು ದಾಟಿರ್ತಾರೆ ಇವರೆಲ್ಲ. ಕಾರಣ ಏನಂದ್ರೆ ಅವನು ಲಿಂಗಾಯತ, ಬೀದರ್ನ ಲಿಂಗಾಯತ, ಆ ಮನುಷ್ಯ ಕೇಣಿ ಅವರು. ಅವ್ರನ್ನ ಕಾಂಗ್ರೆಸ್ ಮತ್ತು ದಳ ಎಲ್ಲರೂ ಸಹ ಬೇರೆ ಬೇರೆ ವಿಷಯಗಳಲ್ಲಿ ಅವರಿಂದ ನೆರವು ಪಡ್ಕೊಂಡಿದ್ದಾರೆ, ಸವಲತ್ತು ಪಡ್ಕೊಂಡಿದ್ದಾರೆ, ಅವ್ರ ಜೊತೆ ಆತ್ಮೀಯರಾಗಿದ್ದಾರೆ. ಇವರೇ ಪಂಗಡಕ್ಕೆ ಸೇರಿದ್ರು ಸಹ ಕೇಣಿಗೆ ಇವರು 100ಕ್ಕೆ 1 ಭಾಗ ಕೂಡ ಹೆಲ್ಪ್ ಮಾಡಲಿಲ್ಲ. ಅವರ ವಿರುದ್ಧ ನಾವು ಕತ್ತಿ ಮಸಿತಾ ಇದ್ದಾಗ ನಮ್ಮ ಪರ ನಿಂತರು. ಅಧಿಕಾರಿಗಳಿಗೂ ಹೇಳಿದ್ರು. ಶ್ಯಾಮ್ ಭಟ್ ಅನ್ನೋ ಇವ್ರಿಗೂ ಕೂಡ
ಇವರೆಲ್ಲ ಹೇಗೆ ಹೇಳ್ತಾರೆ ಅದನ್ನ ನೋಡ್ಕೊಂಡು ನೀವು ಮುಂದಕ್ಕೆ ಹೋಗಿ ಅಂತ ಹೇಳಿದ್ರು. ಆಗ ಆತ ಬಹಳ ಗಲಾಟೆ ಮಾಡ್ತಾರ. ಆ ಮನುಷ್ಯ ಯಾರು ಕೇಣಿಯವರು ತುಂಬಾ ಗಲಾಟೆ ಮಾಡ್ತಾರೆ. ಸಹಜವಾಗಿ ನನ್ನ ಮೇಲೆ ಕೇಸ್ ಹಾಕಕ್ ಹೋಗ್ತಾರೆ, ಸುಳ್ಳು ಕಂಪ್ಲೇಂಟ್ ಕೊಡ್ತಾರೆ. ಯಾವುದಕ್ಕೂ ಇವರು ಕೇರಿ ಅನ್ನೋದಿಲ್ಲ. ಬಹುಶಃ ಬೇರೆಯವ್ರ ಹತ್ರ ನಡ್ಕೊಳ್ತಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ. ಅದು ಬಿದ್ರಿ ಅವರಾಗ ಕಮಿಷನರ್ ಬಿದ್ರಿ ಅವ್ರ ಹತ್ರ ಗಲಾಟೆ ಮಾಡ್ತಾರ ಅವರು. ಶ್ರೀಧರ್ ಏನೋ ನಾನು ಎದುರ್ಸಕ್ ಮಾಡ್ತಾ ಇರೋದು, ರೋಲ್ ಕಾಲ್ ಮಾಡೋದಕ್ಕೆ ಆಕ್ಷನ್ ತಗೊಳ್ಳಿ ಅಂತ. ಆದ್ರೆ ಇವ್ರಿಗೆ ಗೊತ್ತಿರುತ್ತೆ ಇವ್ರಿಗೆ. ಯಾಕೆ ನನ್ನ ಜೊತೆ ಅವರಲ್ಲಿದ್ರು ಕೂಡ ಚೆನ್ನಾಗಿರ್ತಾರೆ. ಅವ್ರು ಯಾವ್ರ ಮೂಲಕ ಚೆನ್ನಾಗಿರ್ತಾರೆ ಅಂದ್ರೆ, ಒಂದು ಲೆಹರ್ ಸಿಂಗ್, ಇನ್ನೊಂದು ಶೋಭಾ ಕರಂದ್ಲಾಜೆ. ಅವರು ಆಮೇಲೆ ಹಗಲು ರಾತ್ರಿ ದೇವೇಗೌಡರೆಲ್ಲ ಎಷ್ಟು ಕೆಲಸ ಮಾಡ್ತಿದ್ರು ಅಷ್ಟೇ ಕೆಲಸ ಮಾಡ್ತಿದ್ರು. ನನಗೆ ಅಶೋಕ್ ಹೇಳಿರೋದು, ವಿರೋಧ ಪಕ್ಷದ ನಾಯಕ ಆಗಿರೋ ಅಶೋಕ್ ಹೇಳಿದ್ರು, ರಾತ್ರಿ 9 ಗಂಟೆಗೆ ಬಿಟ್ಟು ಶಿವಮೊಗ್ಗಗೆ ನಾವು 12-1 ಗಂಟೆಗೆ ಹೋಗ್ತಿದೀವಿ. ಬೆಳಗ್ಗೆ 4 ಗಂಟೆಗೆ ಅಶೋಕ ಬಾ ಸ್ನಾನ ಮಾಡು. ಆಗ ಒಲೆ ಇದ್ದಿದ್ದು, ಸೌದೆ ಹಾಕಿ ನೀರು ಕಾಯಿಸ್ಬೇಕಾಗಿತ್ತು. ಸ್ನಾನ ಮಾಡ್ಬಾ ಅಂತ 4:15 ಕರೀತಾ ಇದ್ರು. ಆರ್ಡಿನರಿ ಅಲ್ಲ ಅವರು ಅಂತ ಬಹಳ ಸರಿ ಹೇಳಿದ್ದಾರೆ ನಮ್ಗೆ. ನಿಮ್ಗೆ ಗೊತ್ತಿರ್ಬೇಕು, ಅರ್ಕಲ್ಗೂಡು ಶಾಸಕ ಎ ಮಂಜು ನನ್ನ ಹಳೆಯ ಸ್ನೇಹಿತ. ಇವ್ರನ್ನ ಕರ್ಕೊಂಡೋಗಿ ರಾಮಚಂದ್ರೇಗೌಡ್ರ ಮೂಲಕ ಆಗ ಮೀಟ್ ಮಾಡ್ತೀನಿ ನಾನು. ಯಾಕೆಂದ್ರೆ ಮಂಜು ನನ್ಗೆ ಹೇಳ್ಕೊಳ್ತಾರೆ, ದೇವೇಗೌಡರು ನನ್ನ ಬೆಳೆಗೆ ಬಿಡ್ತಾ ಇಲ್ಲ. ಸಹಜವಾಗಿ ಅವ್ರ ಕಾರಣಕ್ಕೂ ಅಲ್ಲ, ರೇವಣ್ಣನ ಕಾರಣಕ್ಕೆ ನಾನು ಬಿಜೆಪಿಗೆ ಹೋಗ್ತೀನಿ. ನಾವು ಅದಕ್ಕೆ ಸೈದ್ಧಾಂತಿಕವಾಗಿ ಅದರ ವಿರುದ್ಧ ಇದ್ರೂ ಸಹ ರಾಮಚಂದ್ರೇಗೌಡ್ರ ಮೂಲಕ ಇವರ ಆಫೀಸ್ಗೆ ಹೋಗ್ತೀನಿ ನಾನು, ಮನೆ ಮತ್ತು ಆಫೀಸ್. ಅಲ್ಲಿ ಹೋಗಿ ನಾವು ಹೇಳಿದ ತಕ್ಷಣ ಅವ್ರು ಟಿಕೆಟ್ ಕೊಡ್ತಾರೆ. ಅದೇ ರೀತಿಲಿ ಎಂ ಶ್ರೀನಿವಾಸ್ ಅವರ ತಮ್ಮ ಬೆಂಗಳೂರು ದಕ್ಷಿಣ ಕೃಷ್ಣಪ್ಪ, ಅವ್ರಿಗೂ ಕೂಡ ಶ್ರೀನಿವಾಸ್ ಯಾವ ಕಾರಣಕ್ಕೂ ಕೊಡಕ್ ಬಿಡಲ್ಲ ಅಂತ ಗಲಾಟೆ ಮಾಡ್ತಿದ್ದಾಗ, ಕೊಡಿ ಗೆಲ್ಲಿಸ್ಕೊಂಡ್ ಬರ್ತೀನಿ ಅಂತ ಹೇಳಿರ್ತೀನಿ. ಅವ್ರು ಮೊದಲನೇ ಸಾರಿ CM ಆದಾಗ ಅನುಭವಿಸಿರೋ ಯಾತನೆ ಅಷ್ಟಿಷ್ಟಲ್ಲ. ಯಾಕೆಂದ್ರೆ ಪಕ್ಕದಲ್ಲೇ ಶತ್ರು ಇತ್ತಿತ್ತು. ಶತ್ರು ದೂರ ಇರಲಿಲ್ಲ. ದೇವೇಗೌಡರು ಸಿದ್ದರಾಮಯ್ಯ ಅಲ್ಲ, ಅಲ್ಲೇ ಇದ್ದ ಅನಂತಕುಮಾರ್. ನನಗೆ ಎಷ್ಟು ಅದು ಸಿಟ್ಟು ಹುಟ್ಟಿಸ್ತಾ ಇರುತ್ತೆ ಅಂದ್ರೆ, ಒಂದು ಸಾರಿ ನೇರವಾಗಿ ಕೇಳ್ತೀನಿ, ಆ ಮನುಷ್ಯನ್ಗೆ ಏನಾರ ದಾರಿ ಕಾಣಿಸ್ಬೇಕಾ ಹೇಳಿ. ದೊಡ್ಡ ಗಲಾಟೆ ಹಬ್ಸಿ. ಯಾಕೆಂದ್ರೆ ಆತ ಬಹಳ ಆಕ್ಟಿವ್ ಆಗಿದ್ರು, ತುಂಬಾ ಕೆಲಸ ಮಾಡ್ತಿದ್ರು. ಆದ್ರೆ ಒಳಗಡೆ ಬ್ರಾಹ್ಮಣ್ಯ ಬೆರ್ತಿತ್ತು. ಅವರ ವಿರುದ್ಧ ದಲಿತರನ್ನ ಕರ್ಕೊಂಡೋಗಿ ನಾನೇ ಮುಂದೆ ನಿಂತ್ಕೊಂಡು ಏನ್ ಮಾಡ್ಬೇಕು ಹೇಳಿ ಅಂದ್ರೆ, ಚಪ್ಲಿಲ್ ಹೊಡಿಬೇಕಾ, ಕೊಲ್ಪಟ್ಟಿ ಹಿಡಿಬೇಕಾ, ಅಥವಾ ಇನ್ನೇನಾದ್ರು ಅನ್ನೋ ರೀತಿ ಮಾತನಾಡಿದ್ದೆ. ಬೇಡಿ ಅಂತಾರೆ. ಶೋಭಾ ಇದ್ರ, ಇವರಿದ್ರು, ಲೆಹರ್ ಸಿಂಗ್ ಇದ್ರು. ಆಮೇಲೆ ಸಿಟ್ಟು ಬಂದಾಗ ಒಂದ್ಸರಿ ಹೇಳ್ತಾರೆ, ಅಗ್ನಿ ಶ್ರೀಧರ್ಗೆ ಅವತ್ತು ನಾನು ಎಸ್ ಅನ್ಬೇಕಾಗಿತ್ತು, ನಾನು ಇಡೀ ಲೈಫ್ ಪಾಲ್ ಮಾಡ್ತಿದ್ದಾರೆ. ಅವರು ಬೇರೆಯವರಿಗಿಂತಲೂ ಹೆಚ್ಚು ಭ್ರಷ್ಟರಾಗಿರ್ಲಿಲ್ಲ. ಮೊದಲನೇ ಸಾರಿ CM ಆಗಿದ್ದಾಗ ಹೇಳ್ತಿದ್ದೀನಿ, ಇವರು ಎಷ್ಟು ಮುಗ್ಧರು ಅಂತ ಹೇಳಿದ್ರೆ, ಜಿಂದಾಲ್ ಅವ್ರ ಕಡೆಯಿಂದ 2 ಕೋಟಿ ಸಮಥಿಂಗ್ ಚೆಕ್ನಲ್ಲಿ ತಗೊಂಡ್ತಾರೆ. ಅದು ಯಾಕೆ ತಗೊಂಡೆ ಅಂತ ಹೇಳಕ್ಕಾಗಲ್ಲ. ಹಾಗಾದ್ರೆ ಜಿಂದಾಲ್ ಕೈಲಿ ಕಾಂಗ್ರೆಸ್ ಎಷ್ಟು ತಗೊಂಡಿದೆ ಗೊತ್ತು ನನಗೆ, ದಳ ಎಷ್ಟು ತಗೊಂಡಿದೆ ಗೊತ್ತು ನನಗೆ. ಯಾಕೆ ಪ್ರತಿ ಸಾರಿ ಅಧಿಕಾರಕ್ಕೆ ಬಂದಗಳು ಅವ್ರಿಗೆ ಭೂಮಿ ಕೊಡೋಕೆ ಹೋಗ್ತಾರೆ, ಬೇರೆಯವರು ವಿರೋಧ ಮಾಡ್ತಾರೆ. ಆದ್ರೆ ಎಲೆಕ್ಷನ್ ಟೈಮ್ನಲ್ಲಿ ಎಲ್ರಿಗೂ ಹೆಲ್ಪ್ ಮಾಡ್ತಾರೆ. ಇವರೆಲ್ಲ ಹೇಗೆ ಹೆಲ್ಪ್ ಮಾಡ್ತಾರೆ ನಾನು ಹೇಳ್ತಾ ಇದ್ದೀನಿ. ದೇ ಆರ್ ಆಲ್ ಹ್ಯಾಂಡ್ಸ್ ಇನ್ ಗ್ಲೌಸ್ ವಿತ್ ಪೊಲಿಟಿಕಲ್ ಪಾರ್ಟೀಸ್. ಅದೇ ಜೈಲ್ಗೆ ಹೋಗ್ಬೇಕಾದ್ರೆ ನನಗೆಷ್ಟು ಸಂಕಟ ಆಗ್ತಿತ್ತು ಅಂತ ಹೇಳಿದ್ರೆ, ನಾನು ಹನುಮಂತರಾಯ ಅವ್ರನ್ನ, ಆ ವಕೀಲರು, ಇವರ ವಿರುದ್ಧ ಕೇಸ್ ನಡೆಸ್ತಾ ಇದ್ದ ವಕೀಲರು, ಅವ್ರನ್ನ ನಮ್ಮ ಪಾರ್ಥ ಸಾರಥಿ ಅನ್ನೋ ಇನ್ನೊಬ್ಬ ಹಿರಿಯ ವಕೀಲರ ಮನೆಯಲ್ಲಿ ಭೇಟಿಯಾಗಿ, ಸಾರ್ ಆದಷ್ಟು ಜೈಲಿಗೆ ಕಳಿಸ್ಬೇಡಿ, ಸತ್ಯ ಹೇಳಿ, ಇವರು ದೇವೇಗೌಡರಿಗಿಂತಲೂ ಸರಿ ಇಲ್ಲ, ಭ್ರಷ್ಟರು ಅಥವಾ ಕುಟುಂಬ ವ್ಯಾಮೋಹ ಇದೆ ಅನ್ಸುತ್ತಾ ಅಂದಾಗ ಅವ್ರು ಹೇಳ್ತಾರೆ, ಖಂಡಿತ ನನಗೆ ಗೊತ್ತು. ಯಾಕೆಂದ್ರೆ ಅವ್ರಿಗೆ ಕೇಸ್ ದುಡ್ಡು ಕಳಿಸ್ತಾ ಇದ್ದವ್ರೆ ಬಾಲಕೃಷ್ಣೇಗೌಡ್ರ ಮೂಲಕ ದೇವೇಗೌಡರು. ಅದು ನನಗೆ ಗೊತ್ತದು. ಹೋಗಿ ಕೊಡ್ತಾ ಇರೋರು. ಅವ್ರಿಗೆ ತುಂಬಾ ತಗೋತಿರ್ಲಿಲ್ಲ ಅವರು. ಬಹುಶಃ ಅವ್ರ ಜಾಗದಲ್ಲಿ ಬೇರೆಯವರಿದ್ದು ಬೇರೆ ರೀತಿ ಮಾಡ್ತೀವಿ ಅಂದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಹನುಮಂತರಾಯ ಅವ್ರಿಗೆ. ಬಟ್ ಹಿ ವಾಸ್ ಕಮಿಟೆಡ್ ಟು ಹಿಸ್ ಪ್ರೊಫೆಷನ್. ಅವರು ತುಂಬಾ ನೇರವಾದ ವ್ಯಕ್ತಿ ಮತ್ತು ಬದ್ಧತೆ ಇರುವ ವ್ಯಕ್ತಿ. ನಾನು ಎಷ್ಟೆಷ್ಟೋ ಹೇಳಿದೆ, ಬೇಡಿ, ಅವ್ರು ಜೈಲ್ಗೆ ಹೋಗ್ತಾರೆ ಅಂದ್ರೆ ಸಂಕಟ ಆಗುತ್ತೆ, ಅವ್ರು ಕೇವಲ BJP ಇದರನ್ನ ಕಾರಣಿಗೆ ಕಳಿಸಬೇಡಿ ಅಂತ ಒಪ್ಪಲಿಲ್ಲ. ಅವರು ಜೈಲಿಗೆ ಹೋದ್ರು, ಜೈಲಿನಿಂದ ಬಂದ್ರು. ಆಗ್ಲೂ ಸಹ ಅವರಿಗೆ ಸೂಕ್ಷ್ಮವಾಗಿ ಹೇಳಿದೆ, ನಾನು 4-5 ಸರಿ ಮೀಟ್ ಆಗಿರ್ತೀನಿ ಅವ್ರನ್ನ, ನೆಕ್ಸ್ಟ್ CM ಮಾಡೋದಾದ್ರೆ ಶೋಭಾ ಅವ್ರನ್ನ ಮಾಡಿ. ಬೇರೆಯವರು ಏನೇ ಮಾತಾಡ್ಲಿ, ಅವರು ಛಾತಿ ಇರೋ ಮಹಿಳೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಮತ್ತು ಹಗಲು ವರೆಗೆ ದುಡಿತಾರೆ. ಮತ್ತು ಅವ್ರ ಬಗ್ಗೆ ಯಾರೂ ಅವರ ಕೆಲಸದ ಬಗ್ಗೆ, ಅಧ್ಯಕ್ಷತೆ ಬಗ್ಗೆ ಬೆರಳು ತೋರ್ಸಕ್ಕಾಗಲ್ಲ. ಇಲ್ಲ, ಭಯ ಬಿದ್ದುಬಿಟ್ಟಾರ. ಭಯ ಬಿದ್ದು ಸದಾನಂದ ಗೌಡ್ರು ಅಷ್ಟೇ ಆತ್ಮೀಯ, ಒಂದು 3-4 ಜನ ಒಳ್ಳೆಯವರು ಇರ್ತಾರೆ ಇವ್ರ ಜೊತೆ. ಸದಾನಂದ ಗೌಡ್ರು ಇರ್ತಾರೆ, ಜಗದೀಶ್ ಶೆಟ್ಟರ್ ಇರ್ತಾರೆ, ಶೋಭಾ ಕರಂದ್ಲಾಜೆ ಇರ್ತಾರೆ. ಸದಾನಂದ ಗೌಡ್ರನ್ನ ಮಾಡ್ಕೊಳ್ತಾರೆ. ಸದಾನಂದ ಗೌಡ್ರು ಕನಸಿನಲ್ಲೂ CM ಆಗ್ತೀನಿ ಅಂದ್ಕೊಂಡಿರ್ಲಿಲ್ಲ. ಆದ 4 ತಿಂಗಳಿಗೆ ಅವ್ರು ಮಾಡೋದೇನಂದ್ರೆ ಇವ್ರ ವಿರುದ್ಧ ಸೆಟೆಯೋದಕ್ಕೆ ಶುರು ಮಾಡ್ತಾರೆ. ಆಗ ಅನುಭವಿಸಿ ಬಂದು ಜೈಲಿನಿಂದ ಬಂದ ನಂತರ 2ನೇ ಸಾರಿ ಕುಮಾರಸ್ವಾಮಿ ಕೆಳಗಿಳಿದು ಆಪರೇಷನ್ ಕಮಲ ಆಗಿ CM ಆಗೋ ಹೊತ್ತಿಗೆ ಸಂಪೂರ್ಣ ಬಗಲ ಹೋಗ್ತಾರೆ. ಮೊದಲನೇ ಸಾರಿ CM ಆಗಿದ್ದ 3 ವರ್ಷಗಳ ಕಾಲ ಕುಟುಂಬದಲ್ಲಿ ಯಾರೂ ಹತ್ರ ಬಂದಿರೋದಿಲ್ಲ. ರಾಮಚಂದ್ರೇಗೌಡರು ಇವರ ಅತ್ಯಂತ ಆತ್ಮೀಯರು ಮತ್ತು ಆತ ಕೂಡ ದಕ್ಷರು ಮತ್ತು ಪ್ರಾಮಾಣಿಕರು. ಇವನ್ನೆಲ್ಲ ಇಟ್ಕೊಂಡಿದ್ದು ಇದಕ್ಕೆ ಆ ಪತ್ನಿ ಸತ್ತ ಮೇಲೆ. ಸಹಜವಾಗಿ ಮಕ್ಕಳ ಬಗ್ಗೆ, ಆ ಪತ್ನಿಯ ಸಾವಿನ ಬಗ್ಗೆ ನಾನು ಮಾತನಾಡಕ್ಕೆ ನನಗೇನು ಗೊತ್ತಿಲ್ಲ, ಮಾತನಾಡಲ್ಲ. ಏನೇನೋ ಕಥೆಗಳು ಹೇಳ್ತಾರೆ, ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಇಟ್. ಮತ್ತು ಅಪ್ರಸ್ತುತ
ಆದ್ರೆ ಆದ ನಂತರ ಮಕ್ಕಳು ಇವ್ರ ಹತ್ರ ಹೋಗಿ ಶುರು ಮಾಡ್ತಾರೆ. ಮಕ್ಕಳನ್ನ ಹತ್ರ ಬಿಟ್ಕೊಳ್ತಾ. ಅಲ್ಲಿ ರಾಘವೇಂದ್ರ ಬಿಟ್ಕೊಂಡ್ರೆ ಏನಾಗ್ತಿಲ್ಲ, ರಾಘವೇಂದ್ರನ ಬಗ್ಗೆ ಯಾರು ಬೆರಳು ತೋರಿಸ್ತಾ ಇಲ್ಲ. ವಿಜಯೇಂದ್ರ ಆ ರಂಗದ ಮೇಲೆ ಬಂದಾಗ, ರಾಜಕೀಯ ರಂಗದ ಮೇಲೆ ಬಂದಾಗ ಈತನಿಗೆ ಎಳ್ಳಷ್ಟು ಕೂಡ ಪರಿಜ್ಞಾನ ಇದೆ ಅಂತ ಯಾರಿಗೂ ಅನ್ನಿಸ್ತಾ ಇರಲಿಲ್ಲ. ಇಟ್ಸ್ ಅ ಫ್ಯಾಕ್ಟ್. ಅಟ್ಲೀಸ್ಟ್ ಕುಮಾರಸ್ವಾಮಿ ಎಲ್ಲ ಬಂದಾಗ ಗೊತ್ತಾಗ್ತಿತ್ತು, ಪ್ರಬುದ್ಧನಾಗಿ ಆಳವಾಗಿ ಆಲೋಚನೆ ಮಾಡೋ ವ್ಯಕ್ತಿ, ಆಳವಾಗಿ ಎಲ್ಲವನ್ನು ತಿಳ್ಕೊಂಡು ರಾಜಕೀಯದ ಪಟ್ಟುಗಳನ್ನ ಸುಳಿಯಲ್ಲಿ ಓಡಾಡಿರೋ ವ್ಯಕ್ತಿ ಅಂತ ಗೊತ್ತಾಗ್ತಿತ್ತು. ಈ ವ್ಯಕ್ತಿ ಗೊತ್ತಾಗ್ತಿರ್ಲಿಲ್ಲ ವಿಜಯೇಂದ್ರ. ಎರಡನೇ ಸಾರಿ ಬಂದಾಗ ಅನವಶ್ಯಕವಾಗಿ ಆತನನ್ನು ಬೆಳೆಸೋಕೆ ಶುರು ಮಾಡಿದ್ರು. ಆಮೇಲೆ ಮೊದಲನೇ ಸಾರಿ ಇದ್ದ ದಕ್ಷತೆಯನ್ನು ಕಳ್ಕೊಂಡ್ರು. ಇಷ್ಟಾಗಿ ನನಗೆ ಆತ್ಮೀಯರಾಗಿದ್ದ ಅವ್ರನ್ನ ಒಂದಿಬ್ಬರಿಗೆ MLA ಟಿಕೆಟ್ ಕೊಡಿಸಿದ್ದು ಮತ್ತು ನಾನು ಅವ್ರನ್ನ ಕೇಳ್ಕೊಂಡಿದ್ದು ಮುಖ್ಯಮಂತ್ರಿ ಆಗಿದ್ದಾಗ, ಕನ್ನಡಿಗ ಭಾಸ್ಕರ್ ರಾವ್ ಅವ್ರನ್ನ ಕಮಿಷನರ್ ಮಾಡಿ ನಾನು ನಿಮ್ಮಿಂದ ಏನೂ ಕೇಳಲ್ಲ, ಶೋಭಾ ಅವ್ರ ಮೂಲಕ ಹೇಳಿಸಿದೆ, ಆಮೇಲೆ ಲೆಹರ್ ಸಿಂಗ್ ಅವ್ರ ಮೂಲಕ ಹೇಳಿಸಿದೆ. ಅಷ್ಟೊತ್ತಿಗಾಗಲೇ ಬೇರೆಯವ್ರು ರೆಡಿ ಆಗಿದ್ರು ಸಹ ಅವ್ರು ಏನೂ ಕೇಳಿಲ್ಲ, ಕೇಳ್ತಿದ್ದಾರೆ ಅಂತ ತೆಗೆದುಕೊಂಡು ಅವ್ರನ್ನ ಮಾಡಿದ್ರು. ನಾನು ಥ್ಯಾಂಕ್ಸ್ ಕೂಡ ಯಾರಿಗೂ ಹೇಳಕ್ ಹೋಗಲಿಲ್ಲ, ಯಾಕೆಂದ್ರೆ ಇವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರ ಕೆಲಸ. ನಾನು ಯಾಕೆ ಅವ್ರನ್ನ ಆ ವಿಷಯದಲ್ಲಿ ಮೂಗು ತೂರಿಸಿದೆ ಅಂದ್ರೆ ಒಂದೇ ಒಂದು ಕಾರಣಕ್ಕೆ, ಇವನನ್ನ ಈ ಕೆಂಪಯ್ಯ ಮತ್ತು ನಿಂಬಾಳ್ಕರ್ ಬಹಳ ಗೋಳಿಕೊಂಡ್ಬಿಟ್ಟಿದ್ರು ಸುಳ್ಳು ಕೇಸ್ಗಳಲ್ಲಿ. ಇವತ್ತು ನಂಗೆ ಅರ್ಥ ಆಗ್ತದೆ, ಬರೀ ನಿಂಬಾಳ್ಕರ್ ಅನ್ಕೊಂಡಿದ್ದೆ. ಎಷ್ಟು ಅಂದ್ರೆ ಇಡೀ ಕರ್ನಾಟಕ ಚೆಕ್ ಮಾಡಿಸ್ತಾರೆ. 30 ವರ್ಷದಿಂದ ಏನಾದ್ರು ಪೆಂಡಿಂಗ್ ಕೇಸ್ ಇದೆಯಾ, ಅಥವಾ ಯಾರ ಹತ್ರ ಹೆದರಿಸಿ ರೋಲ್ ಕಾಲ್ ಮಾಡಿದಾನ ಇವನು, ಹೊರಗೆ ಬರ್ದೇ ಇರೋದು ಏನಿದೆ ಅಥವಾ ಪೆಂಡಿಂಗ್ ಇರೋದು ಏನಿದೆ, ಒಂದೂ ಸಿಗೋದಿಲ್ಲ ಅವ್ರಿಗೆ. ಆ ಸಿಟ್ಟು ನನ್ಗೆ ಎಷ್ಟಿರುತ್ತೆ ಅಂದ್ರೆ, ಅಟ್ಲೀಸ್ಟ್ ಕನ್ನಡದ ವ್ಯಕ್ತಿ ಅಲ್ಲಿ ಕೂತ್ಕೊಂಡ್ರೆ ಈ ರೀತಿ ಮಾಡಲ್ಲ ಅಂತ ಹೇಳಿ ಅವ್ರನ್ನ ಕೇಳ್ಕೊಂಡಾಗ ತಕ್ಷಣ ಮಾಡಿದ್ರು. ಆ ರೀತಿ ಇದ್ದ ಮನುಷ್ಯ ಕಡೆಗೆ ಭಾಸ್ಕರ್ ರಾವ್ ಎಲ್ಲ ಕೊಟ್ಟಾಗ ಅವ್ರಿತ್ತಲ್ಲ, ಅದು ಕೇವಲ 6-7 ತಿಂಗಳಲ್ಲಿ ಯಾವ ರೀತಿ ಕರಗಿ ಹೋಯಿತು ಅಂದ್ರೆ, ಅವರು ಯಾರೂ ಕೂಡ ಅವ್ರನ್ನ ನಂಬೋದಕ್ಕೂ ಶುರು ಮಾಡಲಿಲ್ಲ. ಮತ್ತು ಪ್ರಚಂಡ ಭ್ರಷ್ಟತೆ ಶುರುವಾಗೋಯ್ತು. ಶುರುವಾದದ್ರ ಜೊತೆಗೆ ಮಗನ್ನ ತಳ್ಳೋಕೆ ಶುರು ಮಾಡಿದ್ರು. ನಾನು ಯಾಕೆ ಇವನ್ನೆಲ್ಲ ಹೇಳ್ತೀನಿ ಅಂದ್ರೆ, ದೇವೇಗೌಡ ಇರಬಹುದು, ಸಿದ್ದರಾಮಯ್ಯ ಇರಬಹುದು, ಯಡಿಯೂರಪ್ಪ ಇರಬಹುದು, ಆ ಕುಟುಂಬಗಳು ಇಲ್ಲದೆ ಹೋಗಿದ್ರೆ, ಮಕ್ಳುಗಳು ಬರದೇ ಹೋಗಿದ್ರೆ ಏನಾಗ್ತಾ ಇದ್ರು ಇವರೆಲ್ಲ. ಆ ಮಕ್ಕಳು ಬಂದಾಗ ಬರೀ ಮಕ್ಕಳಲ್ಲ, ಆ ಸ್ವಾರ್ಥ ಹೇಗ್ ಬೆಳೀತಾ ಹೋಯ್ತು. ಇವರೆಲ್ಲ ರಾಜಕೀಯ ಡೆಮಾಕ್ರಸಿ ಅನ್ನೋದನ್ನ ಮತ್ಬಿಟ್ರು. ಹೇಳ್ಬೋದು ಕಾಂಗ್ರೆಸ್ ಸಂವಿಧಾನ ಸುಳ್ಳು, ಯಾವ ಸಂವಿಧಾನವೂ ಇವರಿಗೆ ಕೌಂಟ್ ಆಗ್ತಿರ್ಲಿಲ್ಲ, ಯಾವ ಡೆಮಾಕ್ರಸಿನೂ ಕೌಂಟ್ ಆಗ್ತಿರ್ಲಿಲ್ಲ. ನಾನು ಮತ್ತು ನನ್ನ ಕುಟುಂಬ ಹೇಗಿರಬೇಕು. ಬಟ್ ಬೇರೆ ಏನಾದ್ರು ಆಂಟ್ರಪ್ರೆನರ್ ಆಗಿದ್ರೆ, ಯಾವುದೋ ಸಿನಿಮಾ ನಿರ್ಮಾಪಕ ಆದರೆ, ಬಿಸ್ನೆಸ್ ಮಾಡಿದ್ರೆ, ಅಥವಾ ಪ್ರೊಫೆಷನಲ್ ಆಗಿ IAS IPS ಮಾಡ್ಕೊಂಡ್ರೆ, ಇಂಜಿನಿಯರ್ ಆದರೆ, ಡಾಕ್ಟರ್ ಆದರೆ ಕಷ್ಟಪಡಬೇಕು. ಇಲ್ಲಿ ಏನೂ ಇಲ್ಲಿವೆ. ರಾಜಕೀಯ ಒಂದು ಹೇಳ್ತೀನಿ ಕೇಳಿ, ಹಗಲು ಆದ್ರೆ ಓಡಾಡ್ತಾರೆ ಇವರು. ಆದರೆ ಆ ಸೋಲಿ ಗೆಲ್ಲಿ ಏನೂ ಇಲ್ಲ. ಆದರೆ ಒಂದು ಸಾರಿ ಆ ಹೆಸರು ಬಂದಾಗ, ಅಧಿಕಾರ ಬಂದಾಗ ಅದನ್ನು ಬಳಸ್ಕೊಂಡು ಮಹಾರಾಜರುಗಳ ರೀತಿನೇ ಇವರು ವರ್ತಿಸಬಹುದು ಮತ್ತು ಹಣ ಮಾಡ್ತಾ ಹೋಗಬಹುದು. ಬಹಳ ಕಷ್ಟದಿಂದ ಬಂದಿದ್ದವರು, ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದವರು. ಅದೇ ರೀತಿ ಸೋಮಣ್ಣ ಕೂಡ ಜನತಾ ಬಜಾರ್ ಕೆಲಸ ಮಾಡ್ತಿದ್ದವರು. ಇವರೆಲ್ಲ ಬಂದರು. ಎಸ್, ಡೆಮಾಕ್ರಸಿಯ ಒಂದು ದೊಡ್ಡ ಇದೇನು ಅಂತ ಹೇಳಿದ್ರೆ, ಆಟೋ ಡ್ರೈವರ್ ಕೂಡ ಏನ್ ಬೇಕಾದ್ರೂ ಆಗಬಹುದು. ಆಟೋ ಡ್ರೈವರ್, ದಟ್ ಈಸ್ ದ ಬ್ಯೂಟಿ ಆಫ್ ಇಟ್. ಆದರೆ ಅದು ಬಂದ ನಂತರ ಅವನು ಫ್ಲೈಟ್ ಒಡೆಯ ಆಗಬೇಕು ಅಂತ ಹೊರಟ್ರೆ ನಾವೇನು ಹೇಳೋದು? ಆಟೋ ಮಾಡ್ಕೊಂಡಿದ್ದೀನಿ, ಒಂದು ಕಾರ್ ಇಟ್ಕೊಳ್ಳೋಣ. ಎಸ್, ಅವರು ಬದುಕಬೇಕು, ಎಲ್ಲರಿಗೂ ಬದುಕಬೇಕು, ವೃತ್ತಿ ಮಾಡಿಕೊಂಡು. ಊಟ ಬೇಕು, ಬಟ್ಟೆ ಬೇಕು, ಮನೆ ಬೇಕು, ಆ ಮಕ್ಕಳು ಬೆಳೆಸಬೇಕು. ಆದರೆ ಹಾಗಂತ ಹೇಳಿ ಇಡೀ ರಾಜ್ಯವನ್ನೇ, ಇಡೀ ರಾಜ್ಯ ಸಂಪತ್ತನ್ನೇ ಲೂಟಿ ಹೊಡೆಯಕ್ಕೆ ಮಾಡಿದ್ರೆ ಏನು ಮಾಡೋದು? ಇವತ್ತು ಎಷ್ಟು ಕೆಳಗೆ ಬಿದ್ದೋಗಿದ್ದಾರೆ ಅವರು. ಹುಲಿ ಅಂತ ಮನುಷ್ಯ ಬೆಕ್ಕಾಗಿದ್ದಾರೆ. ಅವ್ರು ಯಾರ್ಯಾರನ್ನ ಬೆಳೆಸಿದ್ರು, ಕರೆದು ಬೆಳೆಸಿದ್ರು, ಅವರೆಲ್ಲ ಅವರು ತೆರಿಗೆ ಬಿದ್ದಿದ್ದಾರೆ. ಒಂದು ಸಂದರ್ಭದಲ್ಲಿ ಅವರು BJPಗೆ ಏನೆಸ್ಟ್ ಮಾಡಿ ಅವರು ಒಂದು ಪಕ್ಷ ಕಟ್ಟಿದಾಗ, KGP ಅಂತ ಕಾಣುತ್ತೆ. KGP ಮರ್ತಿದ್ದೀನಿ ನಾನು, ಬಹಳ ಜನ ಅವರಿಗೆ ಮರ್ತೋಗಿರಂಗೆ ಕಾಣುತ್ತೆ. ಅವರು ಕಟ್ಟಿದಾಗ ಬಹಳ ದುಂಬಾಲ್ ಬೀಳ್ತಾರೆ ನನಗೆ, ನೀವು ಬನ್ನಿ, ಹಿಂದೂ ದರ ಹೊನ್ನಾಪುರ ಕರ್ಕೊಂಡ್ಬನ್ನಿ, ಬೇರೆ ರೀತಿ ಆಗತ್ತೆ, ನಾವೆಲ್ಲ ಹೋಗೋಣ. ಆಗ ನಾನು ಒಂದೇ ಒಂದು ಕಂಡೀಷನ್ ಹಾಕ್ತೀನಿ, ಹಿಂದೂ ದರ ಅವ್ರ ಜೊತೆನೂ ಬಹಳ ಮಾತಾಡ್ತೀನಿ. ನಮ್ಮ ಕೊಂಡಜ್ಜಿ ಮೋಹನ ಅವರ ಪಕ್ಷದ ಉದ್ಘಾಟನೆ ಹಿಂದಿನ ದಿನ ಮತ್ತು ಮಾರ್ನಿಂಗ್ ಸ್ವಲ್ಪ ಗಲಾಟೆ ಮಾಡೋದು, ಹೋಗು ನೀನು ಅವ್ರ ಜೊತೆ ಇರೋ, ಅಟ್ಲೀಸ್ಟ್ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಕಾಣಿಸ್ಕೊ ಅಂತ. ನಾನು ಆತನಿಗೆ ಏನೂ ಹೇಳಿಲ್ಲ. ಯಡಿಯೂರಪ್ಪ ಅವ್ರನ್ನ ಒಂದೇ ಮಾತು ಕೇಳೋದು ನಾನು. ಆ ಸಮಯದಲ್ಲಿ ಬಹಳ ಹತ್ರ ಇವರು, ಯಾರು ಈಗ ಪ್ರಧಾನಿ ಆಗಿದಾರಲ್ಲ ನರೇಂದ್ರ ಮೋದಿ, ಅಮಿತ್ ಶಾ ತುಂಬಾ ಹತ್ರ. ಅವ್ರಿಗಿಂತಲೂ ದೊಡ್ಡ ರಾಜ್ಯ ನಮ್ಮದು. ಅವ್ರಿಗೂ ಕೂಡ ಬೇರೆ ಬೇರೆಯವರು, ಅನಂತ್ ಕುಮಾರ್ ಇಂದ ಹಿಡಿದು ಆ ಗುಂಪುಗಳು, ಆಡ್ವಾಣಿ ಗುಂಪುಗಳು ತೊಂದರೆ ಕೊಡ್ತಾ ಇರುತ್ತೆ. ಆ ಎಲ್ಲ ಅವ್ರ ಪರ ನಿಲ್ಲೋರು ಇವರು. ಎಲ್ಲ ರೀತಿಯಲ್ಲೂ ನಿಲ್ತಾರೆ, ನಮ್ಮನ್ನ ಗಲಾಟೆ ಮಾಡ್ತಾರೆ. ಈ ವಿಷಯ ನನಗೆ ಗೊತ್ತಿರುತ್ತೆ. ಅವರು BJP ಸೋಲ್ಸೋಕ್ಕೋಸ್ಕರ ಪಕ್ಷ ಕಟ್ತಿದ್ದಾರೆ, ನಂತರ ತಿರುಗಿ ಹೋಗ್ತಾರೆ. ಕೀಮತ್ ಬರೋದು ಯಾವಾಗ ಅಂದ್ರೆ ಸೋಲಿಸಿದಾಗ. ನಾನು ಅವ್ರನ್ನ ಒಂದೇ ಕೇಳೋದು, ಒಂದೇ ಒಂದು ಆಶ್ವಾಸನೆ ನಾನು ಕೊಡಿ, ಮತ್ತೆ BJPಗೆ ಹೋಗಲ್ಲ ಅಂತ.
ಆಸ್ ಎ ಮೂವ್ಮೆಂಟ್ ನಾವು ಎಮ್ ಎಲ್ ಎ ನಿಲ್ಲಲ್ಲ, ಎಂ ಪಿ ನಿಲ್ಲಲ್ಲ, ಆಸ್ ಎ ಮೂವ್ಮೆಂಟ್ ಅದು ಕಟ್ಟೋದಕ್ಕೆ, ಪಕ್ಷ ಕಟ್ಟೋದಕ್ಕೆ ನಾವು ಬರ್ತೀವಿ. ಯಾಕೆಂದರೆ ಕಾಂಗ್ರೆಸ್ಗಿಂತಲೂ ಚೆನ್ನಾಗಿ ನಾವು RSSನ ಅದುಮಬಹುದು ನಿಮ್ಮ ಮೂಲಕ. ಅವರನ್ನ ಕರ್ನಾಟಕದ ಮಟ್ಟಿಗೆ ಸಾಕಷ್ಟು ತುಳಿಯಬಹುದು ಅಂತ ಹೇಳಿ ಕೇಳ್ತೀನಿ. ಸತ್ಯ ಹೇಳ್ತಿದ್ದೀನಿ, ನೇರವಾಗಿ ನನ್ನ ಮುಖ ನೋಡೋಕ್ಕೂ ಹೋಗಲ್ಲ. ಬನ್ನಿ ಬನ್ನಿ ಅಂತ ಇದ್ರು ಸುಮ್ಮನೆ ಆಗ್ಬಿಡ್ತಾರೆ. ಅಂದರೆ ಸುಳ್ಳು ಆಶ್ವಾಸನೆ ಕೊಟ್ಟು ಸುಳ್ಳನ್ನು ಹೇಳಿ ಕರ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಅವರು. ಆಮೇಲೆ ಅವ್ರಿಗೂ ಗೊತ್ತಿರುತ್ತೆ, ನನಗೂ ಗೊತ್ತಿರುತ್ತೆ ಮುಂದೆ ಹೋಗ್ತಾರೆ ಅಂತ. ನಂತರ 2ನೇ ಸಾರಿ ಮುಖ್ಯಮಂತ್ರಿ ಆಗಿದಾಗ ಯಾವ ರೀತಿ ಗೋಳಿಕೊಳ್ತಾರೆ ಇವರಿಗೆ ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ. ಯಾರು ನಿಮ್ಗೆ ಹೇಳಿದಿರೋ ಒಂದು ಸಂಗತಿ ಹೇಳ್ತೀನಿ, ರಾಜಕೀಯ ಅಂದ ತಕ್ಷಣ ಬೇರೆ ರೀತಿ ಅನ್ಕೋಬೇಡಿ. ಇವರು ಮುಖ್ಯಮಂತ್ರಿ ಆಗಿರೋವರೆಗೂ ಈಗ ಗೊತ್ತಿಲ್ಲ ನನಗೆ, ಈಗಲೂ ಅದೇ ಮುಂದುವರಿತಾ ಇರಬಹುದು. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ಇವ್ರು ಕರಿತಾ ಇದ್ದಿದ್ದು ಆ ಇಬ್ಬರು ಸುಳ್ಳಿನ ಯಾವ ರೀತಿ ಅವ್ರ ಜೊತೆ ವರ್ತಿಸ್ಬೇಕು ಆ ಸುಳ್ಳಿನ ಜೊತೆ ಅಂತ ಗೊತ್ತಾಗಲ್ಲ. ನಂಬರ್ 1 ಯಾವುದೊಂದು ದೊಡ್ಡ ಸುಳ್ಳೆ ಯಾರು ಪ್ರಧಾನಮಂತ್ರಿ, ಇದೊಂದು ಇನ್ನೊಂದು ಸುಳ್ಳೆ ನಮ್ಮ ಲೈಫ್ಗೂ ನಮ್ಮ ರಾಜಕೀಯ ಎಲ್ಲ ಹಾಳು ಮಾಡ್ತಿದ್ದಾರೆ ಅಂತ ಬಹಳಷ್ಟು ಕಡೆ ಖಾಸಗಿಯಾಗಿ ಕೂತಿದ್ದಾಗ ಹೇಳ್ಕೊಂಡಿದ್ದಾರೆ. ಆದರೆ ನಾನು ಹೇಳೋದೇನು ಅಂದರೆ, ಅವರು ಆ ಜಾತಿ ಉಳಿಸ್ಕೊಂಡ್ಬಿಟ್ಟಿದ್ರೆ, ವ್ಯಕ್ತಿಯಾಗಿ ಪಕ್ಷ ಆಗಿ ಪಕ್ಷದ ಮುಖ್ಯಸ್ಥರಾಗಿ ಉಳಿಸ್ಕೊಂಡ್ಬಿಟ್ಟಿದ್ರೆ ಯಾವ ಕಡೆ ಯಾರು ವಿರೋಧಿಗಳು ಸಹ ಬೆರೆತೋಸಕ್ಕಾಗ್ತಾ ಇರಲಿಲ್ಲ. ಇವತ್ತು ಅವರೇ ಬೆಳೆಸಿದವರು ಅವ್ರು ಏನು ಮಾಡ್ತಾ ಇದ್ದಾರೆ, ದೊಡ್ಡ ಹುಲಿ ಅಂತಿದ್ದ ವ್ಯಕ್ತಿ, ಹುಲಿ ಥರ ವರ್ತಿಸಿದ ವ್ಯಕ್ತಿ, ಹುಲಿ ಥರ ನಡ್ಕೊಂಡ ವ್ಯಕ್ತಿ ಇವತ್ತು 100ಕ್ಕೆ 100ರಷ್ಟು ಬೇಕಾಗ್ಬಿಟ್ಟಿದ್ದಾರೆ. ನೀವೆಲ್ಲ ಸಿದ್ದರಾಮಯ್ಯ ಇವರು ಬೈದು ಅಂತ ನೋಡ್ತೀರಿ, ಯಾರೋ DC ಗೆ ಅದು ಮಾಡಬಾರ್ದು, ನಂಗೆ ಇಷ್ಟ ಆಗಲ್ಲ, ಅದು ಇನ್ನೊಂದು ಸರಿ ಮಾತನಾಡ್ತೀನಿ. ಆದರೆ ಯಡಿಯೂರಪ್ಪನವರು IAS ಆಫೀಸರ್, ಸೀನಿಯರ್ IAS ಆಫೀಸರ್ಗಳಿಬ್ಬರು ಕಪಾಳು ಕೊಡ್ದಿರೋದು ನನಗೂ, ಕಪಾಳು ಕೊಡ್ದಿರೋರು ಅದು ಎಲ್ಲಿ ವಿಧಾನಸೌಧದ ಮುಂದೆ ಅವರವರೇ ಅವ್ರ ಪಾರ್ಟಿಯವರು ಬೇರೆ ಇವರಿದ್ದಾಗ ಹೊಡೆದಿರೋದು ಗೊತ್ತು. ಕಾರಣ ಅಂದರೆ ನನಗೆ ಕೆಟ್ಟ ಹೆಸರು ತಗ್ತಾ ಇದೆಯಾ, ಇಲ್ಲಿ ಇವ್ರು ಕೆಟ್ಟ ಹೆಸರು ಅಂತ ಹೇಳಿಲ್ಲ ಸಿದ್ದರಾಮಯ್ಯ, ಪ್ರೋಟೋಕಾಲ್ ಇವೆಲ್ಲ ಸುಳ್ಳು. ಯಾರೋ ಗೊತ್ತಿಲ್ಲ ಕಾಣಿಸ್ಬಿಟ್ಟ, ಯಾರು ಅಂದರು DC ಅಂತ ನನ್ನ ಜೊತೆ ಹೆಂಗೆ ಕೂತಿದ್ದೆ ಅಂತ ಹೇಳ್ಬಿಟ್ರು. ಆದರೆ ಇವರು ನಿನ್ನಿಂದ ನಾನು ಹೇಳಿದ ಕೆಲಸ ನೀನು ಮಾಡ್ತಾ ಇಲ್ಲ ಅಂತ ಹೊಡೆದಿದ್ದಾರೆ. ಯಾವಾಗ ಮೊದಲನೇ ಸಾರಿ CM ಆಗಿದ್ದಾಗ, ಬಹುಶಃ 2ನೇ ಸಾರಿ CM ಆಗಿದ್ದಾಗಲೂ ನಡ್ಕೊಂಡಿರ್ಬೋದು ಆ ಥರ. ಆದರೆ 2ನೇ ಸಾರಿ CM ಆಗಿದ್ದಾಗ ಹಿಡ್ತಾನೆ ಕಳ್ಕೊಂಡ್ಬಿಟ್ರು. ಮತ್ತು ಕೋವಿಡ್ ಟೈಮ್ನಲ್ಲಿ ಲೂಟಿ ಮಾಡಿದ್ರು, ಮಗನೂ ಲೂಟಿ ಮಾಡ್ದ, ಇವರು ಮಾಡಿದ್ರು, ಇಡೀ BJP ಅವ್ರು ಮಾಡಿದ್ರು. ನಂತರ ಬಂದವರು ಬೊಮ್ಮಾಯಿ ಕೂಡ ಸಾಕಷ್ಟು ಮಾಡಿದ್ರು. ದಿಸ್ ಈಸ್ ದ ಫ್ಯಾಕ್ಟ್. ಇವರು ಜಾರ್ತಾರಲ್ಲ, ಅವ್ರು ನಡ್ಕೊಳ್ಳೋ ರೀತಿ ಮತ್ತು ಒಂದು ಹಂತ ಕಳೆದ ನಂತರ ಯಾವ ರೀತಿ ಪ್ರಪಾತಕ್ಕೆ ಜಾರ್ತಾರೆ ಅನ್ನೋದನ್ನ ನಾನು ಹಂಚ್ಕೊಳ್ತಿದ್ದೀನಿ. ಇವತ್ತಂತೂ ನೋಡಿ, ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ವಿಜೇಂದ್ರನ ಅಟ್ಲೀಸ್ಟ್ ಕೂರಿಸ್ಕೊಂಡು, ಯಾರು ನೀನು ಈಗ ಬೆಳೆಯಪ್ಪ, ನೀನು ಈ ರೀತಿ ನಡ್ಕೋ, ನಮ್ಮ ಪಕ್ಷ ತೊಗೊಂಡು ಹೋಗ್ಬೇಕಾದ್ರೆ ನೀನು ಬದಲಾವಣೆ ಆಗಬೇಕು ಅಂತ ಒಬ್ಬರು ಹೇಳ್ತಾ ಇಲ್ಲ, ಹರಾಜು ಆಗ್ತಿದ್ದಾರೆ. ಕಾರಣ ಯಾರು? ಈಗಂತ. ಆದರೆ ಇಷ್ಟೆಲ್ಲ ಇದ್ದೂ ಸಹ ಯಡಿಯೂರಪ್ಪನವರು ಈ ಕ್ಷಣದಲ್ಲಿ ತಲುಪಿರೋ ಸ್ಥಿತಿ ಮತ್ತು ಹಾಳದಲ್ಲಿ ಅವರು ಪರಿತಪಿಸ್ತಾ ಇರೋ ರೀತಿ ನನಗೆ ಬಹಳ ಬೇಸರ ಮಾಡಿದೆ. ನಮಸ್ಕಾರ.